ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ಮದರಂಗಿಯಲ್ಲಿ ಮನಸ್ಸಿನ ರಂಗು. ಪ್ರೀತಿಸಿರೋ ಹುಡುಗಿನೇ ಪಕ್ಕದಲ್ಲಿ ಕೂತಿದ್ದಾಳೆ ಅನ್ಕೊಂಡಿದ್ದಾನೆ ಪಾಪದವನು. ಕಾಫಿ ಕುಡಿತೀಯಾ? ಅಭ್ಯಾಸ ಇಲ್ಲ ಸರ್. ಕೂಲ್ ಡ್ರಿಂಕ್? ಬೇಡ ಸರ್. ಮತ್ತಿನ್ನೇನು ಬೇಕು? ಆಫರ್. ನಾನು ಆಫರೇ ಮಾಡಿದ್ದು, ನೀನೇ ಬೇಡ ಅಂತಿದೀಯ ಶ್ರೇಯಾ. ಕಾಫಿ ಕೂಲ್ ಡ್ರಿಂಕ್ ಏನು ಬೇಡ ಸರ್. ನನಗೆ ಹೀರೋಯಿನ್ ಆಗಕ್ಕೆ ಚಾನ್ಸ್ ಕೊಡ್ತೀರಾ? ನೀನೇನು ಕೊಡ್ತೀಯಾ? ಸರ್, ನಾನು ನಿನಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ರೆ ನೀನ್ ನನಗೇನ್ ಕೊಡ್ತೀಯಾ? ನಾನೇನ್ ಕೊಡಕ್ಕಾಗುತ್ತೆ ಸರ್? ಯೋಚನೆ ಮಾಡು, ನಿನಗೇನ್ ಅನ್ಸುತ್ತೋ ಅದನ್ನ ಹೇಳು. ನೀವೇ ಹೇಳಿ ಸರ್, ಏನ್ ಕೊಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಿನ್ ಕೈ ತೋರ್ಸು. ಈ ಗೋರಂಟಿ ಯಾಕೆ ಹಾಕೊಂಡಿದ್ಯಾ ಮದುಮಗಳ ತರ? ನಮ್ಮ ಅಕ್ಕನ ಮದ್ವೆ ಅಂತ ನಾವ್ ಫ್ರೆಂಡ್ಸ್ ಎಲ್ಲ ಗೋರಂಟಿ ಹಾಕೊಂಡ್ವಿ ಸರ್. ಸರ್, ಭಯ ಪಡಬೇಡ, ಎರಡು ಕೈನೂ ತೋರಿಸ್ತೆ. ಬರೀ ಗೋರಂಟಿ ಕಾಣಿಸ್ತಿದೆ ಅಷ್ಟೇ. ನನಗೆ ಗೋರಂಟಿ ಬೇಡ, ಲಕ್ಷ ಬೇಕು. 10 ಲಕ್ಷ ಕೊಟ್ರೆ ಸಲ್ಲುಬಾಯಿ ಪಕ್ಕದಲ್ಲಿ ನೀನೇ ಹೀರೋಯಿನ್ ಆಗಿರ್ತೀಯ. ಲಕ್ಷನಾ? ಹೌದು. ಸಲ್ಲುಬಾಯಿ ಅಂದ್ರೆ ಯಾರು ಗೊತ್ತಾ? ಸಲ್ಮಾನ್ ಖಾನ್. ನನಗೆ ತುಂಬಾ ಕ್ಲೋಸ್. ಒಂದ್ ಸಿನಿಮಾ ಮಾಡಾದ್ಮೇಲೆ ಎರಡನೇ ಸಿನಿಮಾಗೆ 10 ಕೋಟಿ ತಗೊಳ್ಳಾಗ್ತೀಯ. 10 ಲಕ್ಷ ಕೊಡಕ್ಕಾಗಲ್ವಾ? ನನ್ನ ಹತ್ರ ದುಡ್ಡಿಲ್ಲ ಸರ್. ಮತ್ತಿನ್ನೇನಿದೆ? ಅಂದ್ರೆ ಬಂಗಾರ ಇದೆಯಾ? ಇಲ್ಲ ಸರ್, ಹೀರೋಯಿನ್ ಆಗ್ತೀನಿ ಅನ್ನೋ ನಂಬಿಕೆ ಆಸೆ ಬಿಟ್ರೆ ನನ್ನ ಹತ್ರ ಏನೂ ಇಲ್ಲ. ನನ್ನ ಟ್ಯಾಲೆಂಟ್ ನೋಡಿ ಸರ್, ಆಡಿಷನ್ ತಗೊಳ್ಳಿ, ಆಮೇಲೆ ಡಿಸೈಡ್ ಮಾಡಿ. ಆಗ ನನಗೂ ಖುಷಿ ಆಗುತ್ತೆ. ನಿಮ್ಮ ಅಕ್ಕನ ಮದುವೆ ಎಷ್ಟೊತ್ತಿಗೆ? 9 ಗಂಟೆಗೆ ಸರ್. ಅರೆ, ಅರ್ಧ ಗಂಟೆ ಕೂಡ ಇಲ್ಲ. ಮತ್ತೆ ತಾಳಿ ಕಟ್ಟೋ ಮುಹೂರ್ತಕ್ಕೆ ಹೋಗಲ್ವಾ? ಈ ಆಫರ್ ಸರ್, ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅಷ್ಟು ದೊಡ್ಡ ಸಿನಿಮಾಲಿ ನಿನ್ಗೆ ಸೈಡ್ ಕ್ಯಾರೆಕ್ಟರ್ ಕೂಡ ಕೊಡಲ್ಲ. ಹೀರೋಯಿನ್ ಆಗಿ ಹೇಗೆ ತಗೋತೀನಿ ಹೇಳು? ಮನೆಗೆ ಹೋಗಿ 5 ಲಕ್ಷ ಆದ್ರೂ ತರ್ತೀಯಾ? ಅಡ್ವಾನ್ಸ್ ಅಂತ ಆದ್ರೂ ಅನ್ಕೋತೀನಿ. 5,000 ಕೂಡ ಕೊಡಕ್ಕಾಗಲ್ಲ ಸರ್. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನೋ ಸೆಂಟಿಮೆಂಟ್. ಕತೆ ಹೇಳ್ಬೇಡ. ಒಳ್ಳೆ ಕಥೆಯಲ್ಲಿ ನೀನ್ ಹೀರೋಯಿನ್ ಆಗ್ಬೇಕು ಅಂತ ನನಗೆ ಹೇಳ್ಬೇಡ. ದುಡ್ಡು ಕೊಟ್ರೆ ಮಾತ್ರ ಚಾನ್ಸ್.
ಇಲ್ಲ ಅಂದ್ರೆ ಗುಡ್ ಬೈ. ಈ ಸೀರಿಯಲ್ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಮುಸ್ಕ ಹಾಕೊಂಡಿದ್ರು ಸರಿನೇ, ನಿನಗೆ ದೃಷ್ಟಿ ಹಾಕೋ ಥರ ಇದೆ. ಆಮೇಲೆ ನಾನೇ ದೃಷ್ಟಿ ತೆಗಿತೀನಿ. ಒಂದೇ ಒಂದ್ಸಲ ಮಾತಾಡಿದ್ರು ನಾನು ಶ್ರೇಯಾ ಅಲ್ಲ ಅಂತ ಕಂಡು ಹಿಡಿದು ಬಿಡ್ತಾರೇನೋ. ಮದ್ವೆನ ನಿಲ್ಸೋದಕ್ಕೆ ನಾನು ಹೀಗೆ ಮಾಡಿದೆ ಅಂತ ಅಜ್ಜಿ ನನಗೆ ಹೊಡಿತಾರಷ್ಟೆ. ಹಾಗಂತ ನಾನ್ ಮದ್ವೆ ಆಗಕ್ಕಾಗಲ್ಲ ಅಲ್ವಾ? ಮುಹೂರ್ತದಷ್ಟೊತ್ತಿಗೆ ಶ್ರೇಯಾ ಏನಾದ್ರೂ ಬರ್ದೇ ಹೋದ್ರೆ ಏನಾಗತ್ತೋ ಏನೋ. ನೋಡಪ್ಪ, ವೀಳ್ಯದೆಲೆಯಿಂದ ಈ ನೀರನ್ನ 3 ಸತಿ ದೇವರಿಗೆ ಪ್ರೋಕ್ಷಣೆ ಮಾಡಪ್ಪ. ಏನಾದ್ರೂ ಹೇಳು.